ಹಾಯ್ ನಮಸ್ತೆ, ನಾನು ನಿಮ್ಮ ಮನೆ ಮಗಳು ಅಕ್ಷತಾ. ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಬೇಗ ಇದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗೋಣ ಅಂತ ಬಂದಿದ್ದೀನಿ. ಮೊದಲಿಗೆ ನನ್ನ ಫೇಸನ್ನು ನಾನು ವೈಪ್ ಮಾಡ್ಕೋತಾ ಇದ್ದೀನಿ. ಪ್ಯೂರ್ ಸಾಫ್ಟಿಂದ ಮಿಂಟಿ ಕೂಲ್ ವೈಪ್ ಅದು ತಗೊಂಡು. ಈ ವೈಪ್ ಯೂಸ್ ಮಾಡಿರೋದ್ರಿಂದ ಮುಖದಲ್ಲಿ ಸಾಫ್ಟ್ನೆಸ್ ಫೀಲ್ ಕೊಡುತ್ತೆ ಮತ್ತು ಕ್ಲೀನ್ನೆಸ್ ಫೀಲ್ ಆಗುತ್ತೆ. ನನ್ನ ಸ್ಕಿನ್ ಟೈಪ್ಗೆ ಈ ವೈಪ್ ತುಂಬ ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಯಾವಾಗಲೂ ಈ ವೈಪ್ನ ಯೂಸ್ ಮಾಡ್ಕೋತೀನಿ. ಆಫ್ಟರ್ ವೈಪಿಂಗ್ ನಾನು ಬಂದ್ಬಿಟ್ಟು ಸೆಟಾಫಿಲ್ ಅವರ ಮಾಯಶ್ಚರೈಸ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಫೇಸಿಗೆ. ರೀಸನ್ ಇಷ್ಟೇ, ಬಿಫೋರ್ ಮೇಕಪ್ ನಾವು ಮಾಯಶ್ಚರೈಸ್ನ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಮಾಯಶ್ಚರೈಸ್ ಕಂಟೆಂಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಮಾಯಶ್ಚರೈಸ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಫೇಸಿಗೆ. ಮಾಯಶ್ಚರೈಸ್ನ ಯಾವಾಗಲೂ ಈವನ್ ಆಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನನ್ನ ಫೇಸಲ್ಲಿರೋ ಹೈಡ್ರೇಟಿಂಗ್ ಲಾಕ್ ಆಗಬೇಕು. ನೆಕ್ಸ್ಟ್ ನನ್ನ ಫೇಸಿಗೆ ಫೇಸಸ್ ಕೆನಡಾ ಅವರ ಫೌಂಡೇಶನ್ ಅದ್ರ ಜೊತೆಗೆ ಸ್ಟೋಪ್ ಕ್ರೀಮ್ನ ಎರಡು ಮಿಕ್ಸ್ ಮಾಡಿ ನನ್ನ ಫೇಸಿಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಪ್ಲೈ ಮಾಡಿದ್ಮೇಲೆ ಫೇಸ್ ಬ್ಲೆಂಡರ್ ಸ್ಪಾಂಜ್ ತೊಗೊಂಡು ಫೇಸ್ ಮೇಲೆಲ್ಲ ನೀಟಾಗಿ ಟ್ಯಾಪ್ ಮಾಡ್ತಾ ಇದ್ದೀನಿ. ಇವನಾಗಿ ಸೆಟ್ ಆಗಬೇಕು ಫೌಂಡೇಶನ್, ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ಡಾರ್ಕ್ ಸರ್ಕಲ್ಸ್ ಇಲ್ಲ, ಯಾವುದನ್ನು ಡಾರ್ಕ್ ಸರ್ಕಲ್ ಹೈಡ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಹೈಲೈಟ್ ಆಗಲಿ ಫೇಸಲ್ಲಿ ಅಂತ ಅನ್ನೋ ರೀಸನ್ಗೋಸ್ಕರ ಈ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಫೇಸಸ್ ಕೆನಡಾ ಅವರ ಫೌಂಡೇಶನ್ ಪೌಡರ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನು ನಿಧಾನವಾಗಿ ಟ್ಯಾಪ್ ಮಾಡ್ಕೋಬೇಕು ಈ ಥರ. ನೆಕ್ಸ್ಟ್ ಬಂದು ವೆಟ್ ಆ್ಯಂಡ್ ವೈಲ್ಡ್ ಅವರ ಬ್ರೋನ್ಸರ್ನ ಫೇಸ್ಗೆ ಅಪ್ಲೈ ಮಾಡ್ಕೋತಿದ್ದೀನಿ. ಇಟ್ಸ್ ಕ್ರಿಯೇಟ್ ಲೈಕ್ ಲ್ಯೂಮಿನಸ್ ಫೀಲಿಂಗ್. ಫೈನಲಿ ಬಿಂದಿ ಇಟ್ಕೊಳ್ಳೋ ಅಂತಹ ಪಾರ್ಟ್ ಬಂದೇ ಬಿಡ್ತು. ನನ್ನ ಇಯರಿಂಗ್ ಮತ್ತು ನೆಕ್ಲೆಸ್, ನಾನು ವೇರ್ ಮಾಡಿರೋ ಸೀರೆ ಬಂದು ಪಿಂಕ್ ಕಲರ್. ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಇರಲಿ ಅಂತ ಅಂದ್ಬಿಟ್ಟು ನಾನು ಗ್ರೀನ್ ಕಲರ್ ನೆಕ್ಲೆಸ್ ಮತ್ತು ಇಯರಿಂಗ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಸೀರೆ ಬಂದು ನಮ್ಮ ಅಮ್ಮನ ಸೀರೆ, ಅವ್ರ ಮದುವೆಲಿ ತೊಗೊಂಡಿದ್ದ ಸೀರೆ ಅಂತ ಇದು. ಇವತ್ತು ನಾನು ವೇರ್ ಮಾಡ್ತಿದ್ದೀನಿ. ಒಂದು ಕಡೆ ಭೀಮ್ ಅಮಾವಾಸ್ಯೆ ಪೂಜೆ ಆದರೆ, ಇನ್ನೊಂದು ಕಡೆ ನಮ್ಮ ಅಮ್ಮನ ಸೀರೆ ವೇರ್ ಮಾಡ್ತಿದ್ದೀನಿ ಅನ್ನೋ ಖುಷಿ ಕೂಡ ಇದೆ. ಇದ್ರ ಜೊತೆಗೆ ಐ ಆಮ್ ಬ್ಲೆಸ್ಸಡ್ ಅನ್ನೋ ಫೀಲಿಂಗ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ನೋಡಿ ಗಾಯ್ಸ್, ಇದು ನನ್ನ ಫೈನಲ್ ಮೇಕಪ್ ಔಟ್ಲುಕ್ ಹೇಗಿದೆ ಅಂತ. ಹೇಗೆ ಕಾಣಿಸ್ತಾ ಇದ್ದೀನಿ. ಮಾರ್ನಿಂಗ್ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆನ ಸಂಪೂರ್ಣವಾಗಿ ಭಕ್ತಿಯಿಂದ ಮುಗೀತು. ದೇವ್ರ ಹತ್ರ ನನ್ನ ಗಂಡನಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಪ್ಪ ಅಂತ ಕೈ ಮುಗಿದು ಕೇಳಿಕೊಂಡು ನೆಕ್ಸ್ಟು ಪಾದ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಪಾದ ಪೂಜೆ ಮಾಡಬೇಕಾದ್ರೆ ಪಾದ ತೊಳಿತಾ ಇರಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ತೊಳಿ ವರ್ಷಕ್ಕೊಂದ್ಸಲನೇ ತೊಳೆಯೋದು ಅಂತ ನನ್ನ ಗಂಡ ನನ್ನ ಗೋಳು ಹಾಕೊಂಡು ತೊಳಸ್ಕೊತಾನೆ ಅವರೇ. ಲಿಟ್ರಲಿ ಗಾಯ್ಸ್, ಒಂದು ಕಡೆ ನಗು ಬರ್ತಾಯಿತ್ತು ಪೂಜೆ ಮಾಡೋ ಟೈಮಲ್ಲಿ. ಯಾಕಂದರೆ ಯಾವಾಗ ಕೋಳಿ ಜಗಳ ಆಡ್ತೀವೋ, ಯಾವಾಗ ನಗ್ತಾ ಇರ್ತೀವೋ ಒಂದು ಗೊತ್ತಾಗಲ್ಲ ನಮ್ಮದ್ರಲ್ಲಿ. ಅದರಿಂದ ಪೂಜೆ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ನನ್ನ ರೇಗಿಸ್ತಾಯಿದ್ರು. ಸಿಚುವೇಶನ್ಗೆ ಒಂದು ಸಾಂಗ್ ಹಾಕಲಿಲ್ಲ ಅಂದರೆ ಹೇಗೆ? ನಮ್ಮ ಹೆಣ್ಮಕ್ಳು ಪೂಜೆ ಮಾಡ್ತಿದ್ದೀವಿ, ಗಂಡನ ಪಾದ ಪೂಜೆ ಮಾಡ್ತಿದ್ದೀವಿ, ನಮಗೊಂದು ಸ್ವಲ್ಪ ಬಿಲ್ಡಪ್ ಬೇಡವಾ? ಹೃದಯವು ಬೆಳಗಲು ಬದುಕದು ಮಿನುಗಲು ಸತಿ ಮನಸೊಂದೇ ಜ್ಯೋತಿ. ಕರೆದರೆ ಚೈತ್ರವ ನೆನೆದರೆ ಸ್ವರ್ಗವ ಪಡೆಯಲು ಸತಿಯೇ ಸ್ಫೂರ್ತಿ. ಪತಿಯೇ ದೈವವು ಎನ್ನುವ ಜೀವವು 7 ಹೆಜ್ಜೆಗಳ ತ್ಯಾಗ ಪ್ರೀತಿಗಳ ಮೆರೆಯುವ ಸತಿಮಣಿ ದೇವತೆಗೆ ಸಮ. ನನಗಂತೂ ನಗುನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಒಂದು ಕಡೆ. ಇನ್ನೊಂದು ಕಡೆ ಸೀರಿಯಸ್ಸಾಗಿ ಪೂಜೆ ಮಾಡಬೇಕು ಅನ್ನೋ ಒಂದು ಥಾಟ್ ಬೇರೆ ಇತ್ತು. ನೆಕ್ಸ್ಟ್ ನಾನು ಸ್ವೀಟ್ ತಿನ್ನಿಸೋದಕ್ಕೆ ಅಂತ ಜಾಮೂನ್ ಇಟ್ಟಿದ್ದೆ. ಜಾಮೂನ್ ಬಂದು ನನ್ನ ಫೇವ್ರೆಟ್ಟು. ಅವ್ರೇನು ಮಾಡಿದ್ರು, ಒಂದು ಸ್ಪೂನ್ ಅವ್ರು ತಿನ್ನಿಸ್ಕೊಂಡು ಇನ್ನು ಮಿಕ್ಕಿದ 2 ಸ್ಪೂನು ನನಗೇ ತಿನ್ನಿಸ್ಬಿಟ್ರು. ಬ್ರೇಕ್ಫಾಸ್ಟಿಗೆ ನಾನು ಬಿಸಿಬೇಳೆ ಬಾತು ಮತ್ತು ಜಾಮೂನ್ ಮಾಡಿದ್ದೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.